7340 57. ಬಾ ಈ ಕಡೆ ಬಾ ಹಾಂ ಸರ್, ಬೇಗ ಬೇಗ ಕಳಿಸ್ಕೊಡಿ ಸರ್, ಇಮಿಡಿಯೇಟ್. ಎಷ್ಟೊತ್ತಾಗುತ್ತೆ ಸರ್ ಸ್ಟೇಷನಿಂದ ಇಲ್ಲಿ ಬರೋಕ್ಕೆ? ಹಾಂ, ಬೇಗ ಕಳಿಸ್ಕೊಡಿ ಸರ್. ಇಲ್ಲಿ ಸುಮಾರು ಜನ ಅವರು ಸೇರ್ಕೊಳ್ತಿದ್ದಾರೆ. ಸ್ನೇಹಿತರೆ ನಮಸ್ತೆ. ಇದು ಬಂದು ನಾನು ಪೊಲೀಸ್ನವ್ರಿಗೆ ಈಗಲೇ ನಿಮ್ಮ ಮುಂದೆನೇ ಫೋನ್ ಮಾಡಿದ್ದೀನಿ. 112ಗೆ ಆಲ್ರೆಡಿ ತಿಳಿಸಿದ್ದೀನಿ. 10 ನಿಮಿಷ ಆಯಿತು. ಇಲ್ಲಿ ಅಕ್ರಮವಾಗಿ ಈ ಮನೆ ಒಳಗಡೆ ಗೋವುಗಳನ್ನ ತಗೊಬಂದು ಇಟ್ಕೊಂಡಿದ್ದಾರೆ. ಈ ಅಪಾರ್ಟ್ಮೆಂಟಲ್ಲಿ ನಾಳೆ ಬಕ್ರೀದ್ಗೆ ಕಡಿಲಿಕ್ಕೋಸ್ಕರ ಈ ಅಪಾರ್ಟ್ಮೆಂಟ್ನಲ್ಲಿ ಇಲ್ಲೇನು ಇದೆ, ಇದರೊಳಗಡೆ ಒಟ್ಟು 4 ಎತ್ತುಗಳನ್ನು, ದೇಸಿ ತಳಿಗಳನ್ನು ತೆಗೆದುಕೊಂಡು ಬಂದು ಇಟ್ಕೊಂಡಿದ್ದಾರೆ. ನಾವೆಲ್ಲರೂ ಇಲ್ಲಿ ಬಂದಿದ್ದೀವಿ, ಪೊಲೀಸ್ನವ್ರಿಗೆ ತಿಳಿಸಿದ್ದೀವಿ. ಪುಲಕೇಶಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುತ್ತೆ ಇದು. ದಯವಿಟ್ಟು ನಾನು ಇಮಿಡಿಯೇಟ್ ನಿಮ್ಮಲ್ಲೂ ಕೇಳ್ಕೊಳ್ತಾ ಇದ್ದೀನಿ, ನಾವು ಇಲ್ಲಿಂದ ಹೋಗುವವರೆಗೂ ನಮ್ಮ ಭದ್ರತೆಗಾಗಿ ನೀವೆಲ್ಲರೂ ಕೂಡ ಲೈವ್ನಲ್ಲಿರಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋನ ಶೇರ್ ಮಾಡಬೇಕು. ನೋಡಿ ಯಾವ ರೀತಿ ತೆಗೆದುಕೊಂಡು ಬಂದು ಈ ಕಾಂಗ್ರೆಸ್ ಸರ್ಕಾರದ ಅಧಿಕಾರದ ಅವಧಿಯಲ್ಲಿ ಯಾವ ರೀತಿಯಾಗಿ ಇಲ್ಲಿಗಲ್ ಆಗಿ ಕಾನೂನು ಬಾಹಿರವಾಗಿ ಈ ಕೃತ್ಯ ನಡೆಸ್ತಾರೆ ಅಂತ ಅಂದ್ರೆ ಇದ್ರೊಳಗಡೆ ಗೋವುಗಳಿದ್ದಾವೆ, ನೀವು ನೋಡ್ಬೋದು. क्या है भाई, ये क्या है? इलीगल स्लैटर्स, ये क्या है इलीगल में? मेरी मालूम नहीं. हाँ, ಸ್ನೇಹಿತರೆ ನೀವು ನೋಡ್ಬೋದು ಇಷ್ಟು ಗೋವುಗಳಿದೆ ಇಲ್ಲಿ. ನಾನು ಪೊಲೀಸ್ನವ್ರಿಗೆ ಹೇಳ್ತಾ ಇದ್ದೀವಿ, ಒಂದು ಶಿಫ್ಟ್ ಮಾಡಿದ್ರ ಗೋಪಿ? ಬನ್ನಿ, ಆಚೆಗೆ ಬನ್ನಿ. ಸ್ನೇಹಿತರೆ ದಯವಿಟ್ಟು ನಾನು ಇಮಿಡಿಯೇಟ್ ಪುಲಕೇಶಿ ನಗರ ಪೊಲೀಸ್ ಠಾಣೆಗೆ ಪೊಲೀಸ್ನವರಿಗೆ ಆಗಲೇ ತಿಳಿಸಿದ್ದೀನಿ. ಬರ್ತಾ ಇದ್ದಾರೆ ಅವರು. ಬರ ಈ ಕಡೆಗೆ ಬಂದ್ರ ಗೇಟ್ ಹಾಕ್ತಾರೆ, ಬನ್ನಿ ಈ ಕಡೆ ಹೊರಗಡೆ ಬನ್ನಿ. ಸ್ನೇಹಿತರೆ ಯಾರೆಲ್ಲ ಲೈವ್ನಲ್ಲಿದ್ದೀರಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಶೇರ್ ಮಾಡಬೇಕು. ನಾನು ಈಗಾಗಲೇ ಪೊಲೀಸ್ ಇಲಾಖೆಗೆ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಪಕ್ಕದಲ್ಲೇ ಟ್ಯಾನಿ ರೋಡು, ಈ ಕಡೆ ಬಂದ್ರೆ ಫ್ರೆಜರ್ ಟೌನು, ಟ್ಯಾನಿ ರೋಡು, ಫ್ರೆಜರ್ ಟೌನು, ಈ ಮಧ್ಯದಲ್ಲಿ ಇದು. ಏನಾ ಇದು ಮಾಡು. ಪೊಲೀಸ್ ಇಲಾಖೆಗೆ ನಾನು ಈಗ ಆಲ್ರೆಡಿ ತಿಳಿಸಿದ್ದೀನಿ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಇಮಿಡಿಯೇಟ್ ಪೊಲೀಸ್ನವ್ರು ಬಂದು ಏನು ದೇಸಿ ತಳಿ ಇದೆ, ನಾವು ಭಾರತದಲ್ಲಿ ದೇಸಿ ತಳಿಯನ್ನ ಕಾಪಾಡುವಂಥದ್ದು, ದೇಸಿ ತಳಿಯನ್ನ ಉಳಿಸುವಂಥದ್ದು ನಿಮ್ಮೆಲ್ಲರ ಕರ್ತವ್ಯ ಆಗಿರಬೇಕು. ಆದರೆ ಇವತ್ತು ದೇಸಿ ತಳಿಯನ್ನ ಈ ರೀತಿಯಾಗಿ ಕಾನೂನು ಬಾಹಿರ ನೋಡಿ, ನಾನು ಈ पूरा देश को ये दिखाना चाहता हूँ क्योंकि भारत में कर्नाटक राज्य में गोहत्या निषेध है. गोहत्या करने के लिए कानून नहीं है, इधर गोहत्या का निषेध है. वो गोहत्या निषेध है तो भी इधर पूरा गाय को लेके आके अंदर डालता है. पूरा हर घर में चालू है. हर मुस्लिम घर में ऐसा जानवर को लेके आता है, अंदर डालता है, कल उसको हत्या करने के लिए देखता है. कांग्रेस सरकार इसको कुछ भी नहीं करता है. कांग्रेस है इधर, कुछ भी नहीं करता है, पूरा सपोर्ट दे रहे इधर कांग्रेस. संविधान रक्षण करते बोलते हैं. मैं पूछ रहा हूँ संविधान किधर रक्षा हुआ, कहाँ रक्षा हो रहा है संविधान? बन्नी ಈ ಕಡೆ. ನನಗೆ ದಯವಿಟ್ಟು ಯಾರಾದ್ರೂ ಹೇಳ್ಬೇಕು, ಲೈವ್ ರನ್ ಆಗ್ತಾ ಇದೆಯಾ, ವಾಯ್ಸ್ ಬರ್ತಾ ಇದೆಯಾ ಅಂತ ಹೇಳಿ. ಪೂರಾ ಎಲ್ಲರೂ ಇದು ಮಾಡ್ತಾ ಇದೀವಿ. ಮನೆಯವರ ಪೊಲೀಸಾ? ನಮಸ್ಕಾರ ಸರ್, ತಮ್ಮ ಹೆಸರು ಗೊತ್ತಾಗಿಲ್ಲ. ಲಿಂಗಯ್ಯ ಅಂತ. ನಮಸ್ಕಾರ ಸರ್, ಕರೆಸ್ಕೊಳ್ಳಿ ಸರ್ ಟೀಮು, BBMP ಅವ್ರು ಕರೆಸ್ಕೊಳ್ಳಿ. ನಮಸ್ತೆ, ನನ್ನ ಹೆಸರು ಪುನೀತ್ ಅಂತ ಹೇಳಿ. ಅಲ್ಲಿ ಇದನ್ನು ಕಟ್ಟಿದಾರ ಹೊರಗಡೆ ಹೋಗಿ ನೋಡಿ ಸರ್. ಸ್ನೇಹಿತರೆ ಫೋನ್ ಮಾಡಿದ ತಕ್ಷಣ ಪೊಲೀಸ್ನವ್ರು ಬಂದಿದ್ದಾರೆ ಸ್ಥಳಕ್ಕೆ. ನೋಡಿದ್ರ ಸರ್? ಕಾರ್ನರ್ಗೆ ಮೂರು ಇದೆ ಸರ್.
ಬನ್ನಿ ಈಗ ತಿಳಿಸಿ. ಸ್ನೇಹಿತರೆ, ನಾನು ಪ್ರತಿಯೊಬ್ಬರಿಗೂ ಹೇಳೋದೇನೆಂದ್ರೆ, ನಮ್ಮ ರಕ್ಷಣೆ ಆಗಬೇಕು ಅಂತಂದ್ರೆ ನೀವು ಲೈವ್ ನಲ್ಲಿ ಇರಬೇಕು. ಲೈವ್ ನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡ್ಕೋಬೇಕು. ಈ ಗೋವುಗಳು ಈ ರೀತಿಯಾಗಿ ಇರೋದು, ಇದು ನಾವು ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ. ಈ ಗೋ ರಕ್ಷಣೆ ಆಗ್ಲೇಬೇಕು. ಅವನ್ನ ನೀಟಾಗಿ ನೋಡಿ ಹೇಗಿದೆ ಗೋವುಗಳು, ಅವು ಎತ್ತುಗಳು ಹೇಗಿದಾವೆ ಒಂದ್ಸಲ ನೋಡಿ ಬನ್ನಿ ನೀಟಾಗಿ. ಅಲ್ಲ ನೋಡ, ಇದು ಇಟ್ಕೊ ಬನ್ನ. ಎತ್ತುಗಳು ಎಲ್ಲ ಎತ್ತುಗಳು ತಗೊಬಂದು ಮಾಡ್ತಾ ಬಾಳಿ ನಾವು ಕೇಸ್ ಮಾಡ್ತೀವಿ ಬಾಳಿ ಕೇಸ್ ಮಾಡಿ ಇದ್ ಮಾಡಬೇಡಿ. ಬಟ್ ಅಲ್ಲ ಸರ್, ನಮ್ಮ ಇದೊಂದು ಇವಾಗ ನಮ್ಗೆ ಎಷ್ಟೊತ್ತಿ ಗೊತ್ತಾಗ್ತಾರೆ ಹೆಂಗೆ. ಹೌದೌದು, ಅದು ತೆಗಿಬೇಡ ಅಂತ ಅದಕ್ಕೆ ಹೇಳಿದ್ದು. ಇಟ್ಕೋ ಈಗ ಅಷ್ಟೇ. ಓಕೆ, ಹಂಗೆ ಇಟ್ಕೋ ಅಷ್ಟೇ, ಇದು ಮಾಡಬೇಡ. ನೀಟಾಗಿ ನೋಡಿ, 1 2 3 ಇದೆ. ಎಲ್ಲ ಗಂಡಲ್ಲ, ಇನ್ನೊಂದು ಇದಲ್ಲ, ಅಲ್ಲಿ ಮಿಸ್ ಆಗಿರುತ್ತೆ. ನಾವು ಇದು ಮಾಡೋದ್ರೊಳಗೆ ಮಾಹಿತಿ ಬಂತಲ್ಲ, ಲೀಕ್ ಆಗಿರುತ್ತೆ, ಒಂದು ಎಸ್ಕೇಪ್ ಮಾಡಿರ್ತಾರೆ. 3 ಗಂಡಲ್ಲ. ಓಕೆ, ಬನ್ನಿ, ಅವರು ಇದು ಮಾಡ್ತಾರೆ. ಬನ್ನಿ ಎಲ್ಲ ಹೊರಗಡೆ ಬನ್ನಿ. ಬಾ, ಈಗ ನಿಂತ್ಕೊಳ್ಳಿ. ಸ್ನೇಹಿತರೆ, ಈ ರೀತಿಯಾಗಿ ಕಾನೂನು ಬಾಹಿರ ಚಟುವಟಿಕೆಗಳು ಹೆಚ್ಚಾಗ್ತಾ ಇದ್ದಾವೆ. ಕಾನೂನನ್ನು ಮೀರಿ ಕೂಡ ಇಂತಹ ಕೆಲಸಗಳು ಈ ಭಾಗದಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ನಡೀತಾ ಇದೆ. ನಾನು ACP ಸರ್ ಅಲ್ಲಿ, ಪೊಲೀಸ್ ಇಲಾಖೆಯಲ್ಲಿ ವಿನಂತಿ ಮಾಡ್ಕೊಳ್ಳೋದು, ಒಂದು ಸಲ ನೀವು ರೌಂಡ್ಸ್ ಮಾಡಬೇಕು. ಶಿವಾಜಿನಗರ, ಟ್ಯಾನಿ ರೋಡು, ಮತ್ತೆ ಗೌರಿಪಾಳ್ಯ, ಇಲಿಯಾಸ್ ನಗರ, ಈ ಕಡೆ ಎಲ್ಲ ನೀವು ಗಸ್ತು ಮಾಡಬೇಕು. ಅಲ್ಲಿ ಒಂದು ರೌಂಡ್ಸ್ ಮಾಡಬೇಕು. ಪ್ರತಿ ಮನೆಯನ್ನ ನೀವು ನೋಡಿದ್ರೆ ಪ್ರತಿ ಮನೆಯಲ್ಲೂ ಕೂಡ ಈ ರೀತಿ ಆಕಳುಗಳನ್ನ ಕಟ್ಟಿದ್ದಾರೆ. ಹಾಗಾಗಿ ನಾನು ಪ್ರತಿಯೊಬ್ಬರಲ್ಲೂ ವಿನಂತಿ ಮಾಡ್ಕೊಳ್ಳೋದು, ದಯವಿಟ್ಟು ನೀವು ಗೋರಕ್ಷಣೆಗಾಗಿ, ಧೈರ್ಯದಿಂದ ಗೋರಕ್ಷಣೆಗಾಗಿ ನೀವು ಮುಂದಾಗಬೇಕು. ಗೋರಕ್ಷಣೆಯನ್ನ ಪ್ರತಿಯೊಬ್ಬರು ಇದು ನಮ್ಮ ಆದ್ಯ ಕರ್ತವ್ಯ ಅಂತ ತಗೋಬೇಕು. ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಟ್ರೆ ಅವ್ರು ಬರ್ತಾರೆ, ಜೊತೆಗೆ ನಿಂತ್ಕೊಳ್ತಾರೆ, ಪೊಲೀಸ್ನವರು ಸಹಕರಿಸ್ತಾರೆ, ಅದನ್ನ ರಕ್ಷಣೆ ಮಾಡ್ತಾರೆ. ನೀವು ಅದನ್ನ ಮಾಹಿತಿಯನ್ನ, ಅಂದ್ರೆ ಈಗಿದೆ ಅನ್ನೋ ಮಾಹಿತಿಯನ್ನ ಪೊಲೀಸ್ ಇಲಾಖೆಗೆ ತಿಳಿಸಿದ್ರೆ ಸಾಕು, ಎಲ್ಲಾ ಕಡೆ ಗೋರಕ್ಷಣೆ ಕೂಡ ಮಾಡಬಹುದು ಎಲ್ಲರೂ ಅಂತ ನಾನು ಹೇಳ್ತಾ ಇದ್ದೀನಿ. ಜಸ್ಟ್ ನೀವು ಇರುವಂತ ಮಾಹಿತಿಯನ್ನ ಪೊಲೀಸ್ ಇಲಾಖೆ ಕೊಡಬೇಕು. ಇಲಾಖೆ ಕೂಡ ಒಂದು ಗಸ್ತು ಮಾಡಬೇಕು ಎಲ್ಲ ಏರಿಯಾಗಳಲ್ಲಿ ಅಂತ ಹೇಳಿ ನಾನು ಮನವಿ ಕೂಡ ಮಾಡ್ಕೊಳ್ತಾ ಇದ್ದೇನೆ. ಸರಿ, ಬಂದ ಅವರು ಒಳಗಡೆ मैं इधर नहीं, ठीक है, उसको तो पता है ना, गूगल में रहता है ना। ये वाला है, ये वाला सिर्फ सैलून है क्या? सैलून है, यहाँ गेस्ट हाउस है, ये नीचे गेस्ट हाउस है, ऊपर से इधर का एड्रेस है कितना? ಗೋಪಿ ಮಾಹಿತಿ ನೋಡಿ ಸ್ನೇಹಿತರೆ, ಯಾರೊಬ್ರು ಮಾಹಿತಿ ಕೊಟ್ಟರೆ, ಯಾರೆಲ್ಲ ಬೆಂಗಳೂರಲ್ಲಿರುವಂತಹ ಕಾರ್ಯಕರ್ತರು ಅಕ್ಕಪಕ್ಕ ಇರ್ಬೋದು, ನಿಮ್ಮ ಅಕ್ಕಪಕ್ಕ ಯಾವುದಾದ್ರೂ ಈ ತರ ಸಂದರ್ಭದಲ್ಲಿ ಹಸುಗಳನ್ನ ಕಟ್ಟಾಕೊಂಡಿದ್ರೆ ದಯವಿಟ್ಟು ನಮ್ಮ ಸಂಖ್ಯೆಗಳನ್ನ ತಗೊಳ್ಳಿ. ಫೇಸ್ಬುಕ್ ಅಲ್ಲಿ ಮೆಸೇಜ್ ಮಾಡೋದಿರ್ಬೋದು, ವಿತ್ ಲೊಕೇಶನ್ ಫೋಟೋ ಕಳ್ಸೋದಿರ್ಬೋದು, ಇವೆಲ್ಲ ಕಳ್ಸಿದ್ರೆ ನಾವು ರಕ್ಷಣೆ ಮಾಡೋ ಕರೆಯನ್ನ ಪೊಲೀಸ್ ಜೊತೆ ಸೇರಿಸ್ಕೊಂಡು ಮಾಡ್ತೀವಿ. ನೋಡಿ, ಈ ತರ ಮಾಹಿತಿ ಬಂತು, ಯಾರು ಏನೂ ಆಗಲ್ಲ, ಎದುರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಧೈರ್ಯ ಒಂದಿದ್ರೆ ಎಂತದ್ ಬೇಕಾದ್ರೂ ಸಾಧ್ಯ ಮಾಡ್ಬೋದು. ನೋಡಿ, ಇಲ್ಲಿಂದ ಒಂದು 300 ಮೀಟರ್ ಇಲ್ಲ, ಫುಲ್ ಮುಸ್ಲಿಂ ಏರಿಯಾ, ಒಳಗಡೆ ಕಟ್ಟಾಕೊಂಡಿದ್ದಾರೆ. ಇಂಥ ಕೆಲಸ ನಿಮ್ಮ ಮನೆ ಅಕ್ಕಪಕ್ಕ ಆಲ್ಮೋಸ್ಟ್ ಎಲ್ಲಾ ಸಿಟಿಯ ಅಕ್ಕಪಕ್ಕನೂ ಕೂಡ ಇದೇ ವ್ಯವಸ್ಥೆ ಇದೆ. ರಾಜ್ಯದಲ್ಲಿ ಪ್ರತಿ ಸಿಟಿಯಲ್ಲೂ ಕೂಡ ಇದೇ ವ್ಯವಸ್ಥೆ ಇದೆ, ಇಂಥ ಕಡೆ ಇಲ್ಲ ಅನ್ನಂಗಿಲ್ಲ.
ನಾನು ಹೇಳೋದೇನೆಂದ್ರೆ ಗಣೇಶ ಹಬ್ಬ ಬಂದಾಗ ಒಂದು ಆದೇಶ ಬರುತ್ತೆ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಗಣೇಶ ಹಬ್ಬ ಬಂದಾಗ ಅಥವಾ ನಮ್ಮದು ದೀಪಾವಳಿ ಬಂದಾಗ ಸರ್ಕಾರದಿಂದ ಒಂದು ಆದೇಶ ಬರುತ್ತೆ, ಮಾರ್ಗಸೂಚಿ ಅಂತ ಬರುತ್ತೆ. ಈ ರೀತಿಯಾಗಿ ನೀವು ಮಾಡಬೇಕು, ಮಾರ್ಗಸೂಚಿ. ಗಣೇಶ ಹಬ್ಬಕ್ಕೆ ಸರ್ಕಾರದಿಂದ ಮತ್ತು BBMPಯಿಂದ ಮಾರ್ಗಸೂಚಿ. ಅದೇ ಥರ ಹೇಳಿ. ಸರ್ ವಿಡಿಯೋ ಕ್ಲೋಸ್ ಮಾಡಿ ಸರ್. ಅದು ನೀವು ಹೋಗಿ ನಾವು ಇದು ಮಾಡ್ತೀವಿ ಇಲ್ಲೇ ಇರ್ತೀವಿ ಸರ್, ಏನು ತೊಂದರೆ ಇಲ್ಲ ನೋಡಿ, ಏನು ತೊಂದರೆ ಇಲ್ಲ. ನೀವು ಏನೋ ಅಂದ್ರೂ ಅನ್ನೋ ಕಾರಣಕ್ಕೆ ನೀವು ಇದೇನಿಲ್ಲ, ನಾವು ಇರ್ತೀವಿ. ನೀವು ಕರೆಸಿ ಅದನ್ನು ತಗೊಳ್ಳಿ, ನಾವು ನಿಮ್ಮ ಜೊತೆಗೆ ಬರ್ತೀವಿ. ನಾವು ನಿಮ್ಮ ಜೊತೆಗೆ ಬರ್ತೀವಿ, ಬನ್ನಿ. ಯಾಕೆ ಸಾರ್ವಜನಿಕ ಸ್ಥಳದಲ್ಲಿ ನಿಂತ್ಕೊಳ್ಳೋದಕ್ಕೆ ಇದು ಪಬ್ಲಿಕ್ ಪ್ಲೇಸ್ అందరూ ಸೆನ್ಸಿಟಿವ್ ಏರಿಯಾ ಕರೆಕ್ಟ್ ದೊಡ್ಡದು ಮಾಡ್ಕೊಂತಲ್ಲ ನೀವು. ನಿಮ್ಮ ಪೊಲೀಸ್ ಕರ್ಸ್ಕೊಂಡು ಅದನ್ನು ಕರ್ಕೊಂಡು ಕೊಡೋಣ ಅಷ್ಟೇ. ಏನು ಆ ಥರ ಮಾತಾಡ್ಕೊಂಡು ಇನ್ನೊಂಚೂರು ಆಗಿದೆ. ಹಾಂ ನಿಂತ್ಕೊಳ್ಳಿ. ಇದು ಸಾರ್ವಜನಿಕರ ಸ್ಥಳ, ಈ ಕಡೆ ಪಾರ್ಕ್ ಇದೆ, ಇದು ಪಬ್ಲಿಕ್ ಪ್ಲೇಸ್ ಅಲ್ಲಿ ನಿಂತ್ಕೊಳ್ಳೋದಕ್ಕೂ ಕೂಡ ಪ್ರಶ್ನೆ ಮಾಡುವಂತಹ ಹಂತಕ್ಕೆ ನಾವು ಬಂದಿದ್ದೀವ? ನೋ. ವಿಡಿಯೋ ಅಂತ ಕ್ಲೋಸ್ ಮಾಡಮ್ಮ, ಕ್ಲೋಸ್ ಮಾಡು ಅಂತ ಜೂಮ್ ಮಾಡಿ ಸರಿ, ಕ್ಲೋಸ್ ಮಾಡು. ಇಟ್ ಈಸ್ ದ ಪಬ್ಲಿಕ್ ಪ್ಲೇಸ್ ಬ್ರದರ್, ಪಬ್ಲಿಕ್ ಪ್ಲೇಸ್. ನಾವು ಅಲ್ಲಿ ಒಳಗಡೆ ಬಂದರೆ ನೋಡಿ ಹೇಗಿದೆ. ಒಬ್ಬ ಪೊಲೀಸು ಇಷ್ಟು ಜನ ಇದ್ರೂ ಕೂಡ ನಮ್ಮ ಹಿಂದೂಗಳು ಹೆದರುತ್ತಾರೆ, ಅವ ಹತ್ರಕ್ಕೆ ಬರ್ತಾನೆ. ಅಂದ್ರೆ ಕಾನೂನು ಮತ್ತು ಸಂವಿಧಾನ ಅನ್ನೋದೇನಿದೆಯಲ್ಲ, ಇದರ ರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ. ಪ್ರತಿಯೊಬ್ಬ ಸಿಟಿಸನ್ಗೂ ಕೂಡ, ಪ್ರತಿಯೊಬ್ಬ ಪ್ರಜೆಗೂ ಕೂಡ ಕಾನೂನುಗಳನ್ನು ಕಾಪಾಡುವಂಥದ್ದು, ಕಾನೂನನ್ನು ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ನಿಮ್ಮೆಲ್ಲರಿಗೂ ಇನ್ನೊಂದು ಗೊತ್ತಿರಲಿ, ಇದು CRPC, ಫಸ್ಟ್ CRPC ಏನಿತ್ತು, CRPCನಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಅಕ್ರಮ ಮತ್ತು ಕಾನೂನು ಬಾಹಿರವನ್ನ ಪ್ರತಿಬಂಧಿಸುವಂತ, ಅಂದ್ರೆ ಯಾರಾದರೂ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ರೆ, ಕಾನೂನು ಬಾಹಿರ ಚಟುವಟಿಕೆ ಮಾಡ್ತಾ ಇದ್ರೆ ಅದನ್ನ ಆ ಕ್ಷಣಕ್ಕೆ ತಡೆಯುವಂತಹ ಪ್ರತಿಯೊಂದು ಇದನ್ನು ಕೂಡ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಈ ಸಂವಿಧಾನ ಕೊಟ್ಟಿದೆ. ಹಲೋ, ಹಾಂ ಹೇಳಿ. ನಮಸ್ತೆ. ಹಾಂ ಹಾಂ ನಾನು ಒಂಚೂರು ಬ್ಯುಸಿ ಇದ್ದೀನಿ ಬ್ರದರ್, ಆಮೇಲೆ ಮಾಡಿ, ವಾಟ್ಸಪ್ ಮಾಡಿ. ಇನ್ನೂ 112 ಬರಲಿಲ್ಲ. 112ಗೆ ಫೋನ್ ಮಾಡಿ ಎಷ್ಟೊತ್ತಾಯ್ತು, ಪೊಲೀಸಿಗೆ ಫೋನ್ ಮಾಡಿದ್ವಿ, ಸ್ಟೇಷನಿಂದ ಕಳಿಸ್ಕೊಟ್ರು. ಬಟ್ 112 ಇದುವರೆಗೂ ಬರಲಿಲ್ಲ. ಅರ್ಧ ಗಂಟೆ ಮೇಲಾಯಿತು.